ಮಳೆ ಬಂದು ಮ್ಯಾಚ್ ನಿಲ್ಲೋದು ನೋಡಿದ್ದೀವಿ, ಬ್ಯಾಡ್ ಲೈಟ್ಗೆ ಮ್ಯಾಚ್ ನಿಂತಿದ್ದನ್ನು ನೋಡಿದ್ದೀವಿ. ಆದರೆ ಈ ಕಾರಣಕ್ಕೆ IPL ನಡೀಬಾರ್ದು ಅಂತ ಇರೋದು ಇದೇ ಫಸ್ಟ್ ಟೈಮ್. RCB ಫ್ಯಾನ್ಸ್ ಕ್ರೇಜ್ ಮಾತ್ರ ಕಡಿಮೆನೇ ಆಗಿಲ್ಲ. ಈ ಸಲ ಕಪ್ ನಮ್ದೇ ಅಂದ್ಕೊಂಡು ಪ್ರತಿ ಸಲ ಹೋಪ್ ಇಟ್ಕೊಂಡು ಬರ್ತಾರೆ. ಒಂದು ಬೇಜಾರಿನ ವಿಷಯ ಏನು ಅಂತ ಅಂದ್ರೆ, ಈ ಸಲ IPL ಮ್ಯಾಚ್ಗಳು ಬೆಂಗಳೂರಲ್ಲಿ ನಡೀತಾ ಇಲ್ವಾ ಅನ್ನೋದೇ ಡೌಟ್ ಆಗೋಗಿದೆ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಹಾಗೂ ಗೃಹ ಸಚಿವರಿಗೆ ಟ್ಯಾಗ್ ಮಾಡಿ ಬೆಂಗಳೂರಿನ ನಿವಾಸಿಗಳು ಕೇಳ್ಕೊಳ್ತಾ ಇದ್ದಾರೆ. ತುಂಗಾ, ಭದ್ರಾ, ಕಾವೇರಿ, ಕಪಿಲಾ ನದಿಗಳು ಜೀವನದಿ ಅಂತ ಕರೆಸಿಕೊಳ್ಳುವ ಕಾವೇರಿಯೇ ಜೀವ ಹೋಗೋ ಸಮಯದಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರ್ಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸೌಮ್ಯ ರಾಮನಗರ. ಬೆಂಗಳೂರಲ್ಲಿ ಈ ಬಾರಿ IPL ಮ್ಯಾಚ್ ನಡೆಯಲ್ವಾ? ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕೊಹ್ಲಿ ಬ್ಯಾಟಿಂಗ್ ನೋಡಬೇಕು ಅಂತ ಅಂದ್ಕೊಂಡ RCB ಫ್ಯಾನ್ಸ್ ಕತೆ ಏನ್ ಹಾಗಾದ್ರೆ? ಮಳೆ ಬಂದು ಮ್ಯಾಚ್ ನಿಲ್ಲೋದು ನೋಡಿದ್ದೀವಿ, ಬ್ಯಾಡ್ ಲೈಟ್ಗೆ ಮ್ಯಾಚ್ ನಿಂತಿದ್ದನ್ನು ನೋಡಿದ್ದೀವಿ. ಆದರೆ ಈ ಕಾರಣಕ್ಕೆ IPL ನಡೀಬಾರ್ದು ಅಂತ ಇರೋದು ಇದೇ ಫಸ್ಟ್ ಟೈಮ್. ಏನಾಯ್ತು? ಯಾಕೆ ಬೆಂಗಳೂರಲ್ಲಿ IPL ಮ್ಯಾಚ್ಗಳು ನಡೆಯೋದಿಲ್ಲ? ಮಾರ್ಚ್ ಏಪ್ರಿಲ್ ಬಂತು ಅಂದ್ರೆ ಇಡೀ ದೇಶದಲ್ಲಿ ಕ್ರಿಕೆಟ್ ಕ್ರೇಜ್ ಶುರುವಾಗುತ್ತೆ. 2 ತಿಂಗಳು IPL ಬಿಟ್ಟು ಬೇರೆ ಸುದ್ದಿನೇ ಇರೋದಿಲ್ಲ. ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಇಷ್ಟು ವರ್ಷ RCB ಕಪ್ ಗೆಲ್ಲದೇ ಇದ್ರೂ ಕೂಡ RCB ಫ್ಯಾನ್ಸ್ ಕ್ರೇಜ್ ಮಾತ್ರ ಕಡಿಮೆನೇ ಆಗಿಲ್ಲ. ಈ ಸಲ ಕಪ್ ನಮ್ದೇ ಅಂದ್ಕೊಂಡು ಪ್ರತಿ ಸಲ ಹೋಪ್ ಇಟ್ಕೊಂಡು ಬರ್ತಾರೆ. ಇಡೀ IPL ಹಿಸ್ಟ್ರಿಯಲ್ಲಿ RCBಗಿರುವಷ್ಟು ಫ್ಯಾನ್ಸ್ ಬೇಸ್ ಮತ್ಯಾವ IPL ಟೀಮ್ಗೂ ಇಲ್ಲ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ RCB ಮ್ಯಾಚ್ ಅಂದ್ರೆ ಕೇಳೋದೇ ಬೇಡ. ಬ್ಲ್ಯಾಕ್ನಲ್ಲೂ ಟಿಕೆಟ್ ಸಿಗೋದೇ ಕಷ್ಟ. ಆದರೆ RCB ಫ್ಯಾನ್ಸ್ಗಳಿಗೆ ಒಂದು ಬೇಜಾರಿನ ವಿಷಯ ಏನು ಅಂತ ಅಂದ್ರೆ, ಈ ಸಲ IPL ಮ್ಯಾಚ್ಗಳು ಬೆಂಗಳೂರಲ್ಲಿ ನಡೀತಾ ಇಲ್ವಾ ಅನ್ನೋದೇ ಡೌಟ್ ಆಗೋಗಿದೆ. ಅದಕ್ಕೆ ಕಾರಣ ಮತ್ತೇನು ಅಲ್ಲ, ನೀರಿನ ಅಭಾವ. ವೀಕ್ಷಕರೇ, ಭಯ ಆಗ್ತಾ ಇದೆ. ಬೆಂಗಳೂರಿನ ಪರಿಸ್ಥಿತಿ ಏನಾಗ್ತಿದೆ ಎನ್ನುವ ಆತಂಕ ಕಾಡ್ತಾ ಇದೆ. ಹಿಂಗೆ ಆದ್ರೆ ಮುಂದೆ ಬೆಂಗಳೂರಲ್ಲಿ ಇರೋದು ಬದುಕೋದಾದ್ರೂ ಹೇಗೆ? ಬೆಂಗಳೂರಿನಲ್ಲಿ ಬೇಸಿಗೆಯ ಆರಂಭಕ್ಕೂ ಮುನ್ನ ನೀರಿಲ್ಲ. ಪರಿಸ್ಥಿತಿ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ ಅಂತ ಅಂದ್ರೆ, ಬೆಂಗಳೂರು ನಗರದಲ್ಲಿ ಕಾರುಗಳನ್ನ ಕೂಡ ನೀರಿಂದ ವಾಶ್ ಮಾಡಬಾರ್ದು ಅಂತ ಆದೇಶ ಹೊರಡಿಸಿದ್ದಾರೆ. ಅಲ್ಲಿವರೆಗೂ ಬಂದು ನಿಂತಿದೆ ಪರಿಸ್ಥಿತಿ. ಹನಿ ಹನಿ ನೀರು ಕೂಡ ಇಂಪಾರ್ಟೆಂಟ್. ಇಂಥ ಸಮಯದಲ್ಲಿ ಒಂದು ಹನಿ ನೀರು ಖರ್ಚು ಮಾಡೋದಕ್ಕೂ ಹಿಂದು ಮುಂದೆ ನೋಡಬೇಕು. ಅಂತಹ ಸ್ಥಿತಿಯಲ್ಲಿದ್ದೇವೆ ನಾವುಗಳು. ಈ ಟೈಮ್ನಲ್ಲಿ IPL ಮ್ಯಾಚ್ಗಳನ್ನ ಬೆಂಗಳೂರಲ್ಲಿ ನಡೆಸಬೇಕಾ ಅನ್ನೋ ಪ್ರಶ್ನೆ ಈಗ ಶುರುವಾಗಿದೆ. ನೀರಿನ ಬರದಿಂದ IPL ಮ್ಯಾಚ್ಗಳೇ ಬೆಂಗಳೂರಿನಿಂದ ಶಿಫ್ಟ್ ಆದ್ರೂ ಆಶ್ಚರ್ಯ ಇಲ್ಲ. ಇದೇ ಮಾರ್ಚ್ 22ನೇ ತಾರೀಕಿನಿಂದ ಚೆನ್ನೈನಲ್ಲಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಗ್ರ್ಯಾಂಡ್ ಓಪನ್ ಆಗ್ತಾ ಇದೆ. ಮಾರ್ಚ್ 29ನೇ ತಾರೀಕು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಫಸ್ಟ್ ಮ್ಯಾಚ್ ಕೂಡ ನಿಗದಿಯಾಗಿದೆ. ಆದರೆ ಬೆಂಗಳೂರಲ್ಲಿ ನಡಿಬೇಕಾಗಿದ್ದ ಆ ಮ್ಯಾಚ್ ಅನ್ನ ಬೇರೆ ಕಡೆ ಶಿಫ್ಟ್ ಮಾಡಿ ಅನ್ನುವ ಕೂಗು ಕೇಳಿ ಬರ್ತಾ ಇದೆ. ಅದಕ್ಕೆ ಕಾರಣ ಈ ಜಲಕಂಟಕ. ಸಿಎಂ ಸಿದ್ದರಾಮಯ್ಯ, DCM DK ಶಿವಕುಮಾರ್ ಹಾಗೂ ಗೃಹ ಸಚಿವರಿಗೆ ಟ್ಯಾಗ್ ಮಾಡಿ ಬೆಂಗಳೂರಿನ ನಿವಾಸಿಗಳು ಕೇಳ್ಕೊಳ್ತಾ ಇದ್ದಾರೆ. ಕ್ರಿಕೆಟ್ ಮ್ಯಾಚ್ಗೂ ನೀರಿನ ಕಂಟಕಕ್ಕೂ ಸಂಬಂಧ ಇದೆಯಾ? ಖಂಡಿತ ಇದೆ. ಒಂದು ಮ್ಯಾಚ್ ನಡೆಸೋದಕ್ಕೆ ಲಕ್ಷಾಂತರ ಲೀಟರ್ ನೀರು ಬೇಕಾಗುತ್ತೆ. ಅದು ಕೂಡ ಒಂದು ಮ್ಯಾಚ್ ಆದ್ರೆ ಪರವಾಗಿರ್ಲಿಲ್ಲ. RCBಯ ಅರ್ಧ ಮ್ಯಾಚ್ಗಳು ಇಲ್ಲೇ ಆದ್ರೆ ನೀರು ಸಿಕ್ಕಾಪಟ್ಟೆ ಬೇಕಾಗುತ್ತೆ. ನಮ್ಮಲ್ಲೀಗ ಕುಡಿಯೋದಕ್ಕೆ ನೀರು ಸಿಗದೆ ಪರದಾಡ್ತಾ ಇದ್ದಾರೆ. ಹೀಗಿರುವಾಗ ಮ್ಯಾಚ್ಗೆ ನೀರಂದ್ರೆ ಹೇಗೆ? ಅದಕ್ಕೆ ಮ್ಯಾಚ್ಗಳನ್ನ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಶಿಫ್ಟ್ ಮಾಡಿ ಅಂತ ಹೇಳ್ತಿರೋದು. ಅಕಸ್ಮಾತ್ ಶಿಫ್ಟ್ ಆದ್ರೆ ಇದೇನು ಫಸ್ಟ್ ಟೈಮ್ ಅಂತೂ ಅಲ್ಲ ಬಿಡಿ. 2016ರಲ್ಲಿ ಮಹಾರಾಷ್ಟ್ರದಲ್ಲಿ ಭೀಕರ ಬರಗಾಲ ಇದ್ದ ಕಾರಣ ಪಂದ್ಯಗಳು ಶಿಫ್ಟ್ ಆಗಿದ್ವು. ಬಾಂಬೆ ಹೈಕೋರ್ಟ್ ಆದೇಶದ ಮೇರೆಗೆ ಮುಂಬೈಯಿಂದ ಬೆಂಗಳೂರಿಗೆ 7 ಪಂದ್ಯಗಳು ಶಿಫ್ಟ್ ಆಗಿದ್ವು. ಈಗ ಬೆಂಗಳೂರಿಗೆ ಬರಗಾಲ ಬಂದಿದೆ. ಬೇರೆ ಕಡೆಗೆ ಶಿಫ್ಟ್ ಮಾಡಿ ಅಂತ ಅಭಿಯಾನ ಶುರುವಾಗಿದೆ. ಅಭಿಯಾನ ಅಷ್ಟೇ ಅಲ್ಲ, ಈ ಬಗ್ಗೆ ಹೈಕೋರ್ಟ್ಗೆ PL ಸಲ್ಲಿಕೆಗೂ ಸಿದ್ಧತೆ ನಡೆದಿದೆಯಂತೆ. ಎಲ್ಲಿಗೆ ಬಂತು ನೋಡಿ ನಮ್ಮ ಬೆಂಗಳೂರಿನ ಪರಿಸ್ಥಿತಿ. ಜಾಗತಿಕ ಮಟ್ಟದಲ್ಲಿ ಬೆಂಗಳೂರಿನಲ್ಲಿ ಬರಗಾಲ, ನೀರಿನ ಅಭಾವ ಅನ್ನುವ ಸುದ್ದಿ ಓಡಾಡ್ತಾ ಇದೆ. ಹೇಳ್ಕೊಳ್ಳೋಕೆ ತುಂಗಾ, ಭದ್ರಾ, ಕಾವೇರಿ, ಕಪಿಲಾ ನದಿಗಳು ಜೀವನದಿ ಅಂತ ಕರೆಸಿಕೊಳ್ಳುವ ಕಾವೇರಿಯೇ ಜೀವ ಹೋಗೋ ಸಮಯದಲ್ಲಿ ಸರಿಯಾಗಿ ಸಿಗ್ತಾ ಇಲ್ಲ. ಈಗಲಾದರೂ ಬುದ್ಧಿ ಕಲಿತು ಮುಂದೆ ಇಂತಹ ಸಮಸ್ಯೆ ಆಗದಂತೆ ಮುಂಜಾಗ್ರತೆ ವಹಿಸಲೇಬೇಕು. ಗಡ್ಡಕ್ಕೆ ಬೆಂಕಿ ಬಿದ್ದ ಕೂಡಲೇ ಬಾವಿ ತೋಡಿದ್ರೆ ನೋ ಯೂಸ್. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ನಮಸ್ಕಾರ.
ಸ್ಪೀಡ್ ಪ್ಲಸ್ ಕರ್ನಾಟಕ.